ಪೊಲೀಸ್ ಸಿಬ್ಬಂದಿ ಆರೋಗ್ಯದ ಮೇಲೂ ಎಫೆಕ್ಟ್. ಇನ್ನು ಪೊಲೀಸ್ ಸಿಬ್ಬಂದಿಗಳಿಗೆ ಆರೋಗ್ಯದ ಭಾಗ್ಯ ಇಲ್ಲ ಅನ್ನೋ ಸ್ಥಿತಿಗೆ ಬಂದು ತಲುಪಿದೆ. ದಿನನಿತ್ಯ ರಸ್ತೆಯಲ್ಲಿ ಕಾಲ ಕಳೆಯೋದ್ರಿಂದ ಉಸಿರಾಟದ ತೊಂದರೆ ಹಾಗೂ ಮೂಳೆ ಸಂಬಂಧಿಸಿದ ಕಾಯಿಲೆ ಬರುತ್ತಿರುವುದು. ಈ ಬಗ್ಗೆ ತಜ್ಞರು ಹೇಳೋದು ಹೀಗೆ. ಕಾನ್ಸ್ಟೆಂಟ್ ಆಗಿ ಪೊಲೀಸರಾಗಿರ್ಬೋದು, ಅದೇ ರೀತಿ ಹೋಮ್ ಗಾರ್ಡ್ಸ್ಗಳಾಗಿರ್ಬೋದು, ನಿರಂತರವಾಗಿ ನಿಂತ್ಕೊಂಡು ಅದೇ ಸ್ಪಾಟಲ್ಲಿ ಈ ಒತ್ತಡಕ್ಕೆ ಮಣಿದು ಸರಿಯಾದ ರೀತಿಯಲ್ಲಿ ನೀರು ಪದಾರ್ಥ ಸೇವನೆ ಮಾಡದಿರೋದ್ರಿಂದ ಈ ಒಂದು ನಿರ್ಜಲತೆ ಏನಾದರೂ ಕಾಣಿಸ್ಕೊಂಡ್ರೆ ಇದು ಸುಡು ಬಿಸಿಲು ನೀವು ನೋಡ್ದಂಗೆ 40 ದಾಟ್ತಾ ಇತ್ತು. ಕೆಲವು ಕಡೆ ಎಲ್ಲ ಒಂದು ಉಷ್ಣಾಂಶ 40 ಡಿಗ್ರಿ ಸೆಂಟಿಗ್ರೇಡ್ ಇರೋದ್ರಿಂದ ಡೆಫಿನೆಟಾಗಿ ಅವರು ತುತ್ತಾಗೋದ್ರಲ್ಲಿ ಸಂದೇಹನೇ ಇಲ್ಲ. ನೀವು ಹೇಳ್ತಾ ಇರೋದು ನಿಜಕ್ಕೂ ಸತ್ಯನೇ. ಕಾಮನ್ ಅವ್ರಿಗೆ ಉಸಿರಾಟದ ಸಮಸ್ಯೆ ಆಗುತ್ತೆ. ಲಂಗ್ಸಲ್ಲಿ ನಾವು ಈ ಎಕ್ಸ್ಪಿರೇಟ್ರಿ ವಾಲ್ಯೂಮ್ ಅಂತ ಹೇಳ್ತೀವಿ, FE1 ಮತ್ತು ಫ್ಲೋ ವಾಲ್ಯೂಮ್ಸ್ ಅಂತೀವಿ, ಅವು ಕಮ್ಮಿ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದ ಅಲರ್ಜಿಕ್ ರಿಯಾಕ್ಷನ್ ಕಾಸ್ಡ್ ಬೈ ದ ಈ ಪೊಲ್ಯೂಷನಿಂದ ಏನಾಗುತ್ತೆ. ಎರಡನೇದು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ, ಮೂಗು ಸೋರೋದು ಕ್ರಮೇಣ ಬಿಕಾಸ್ ಅಲರ್ಜಿ ಆಗಿಬಿಟ್ಟು ಮೂಗಲ್ಲಿ ಸೋರಲಿಕ್ಕೆ ಶುರು ಮಾಡುತ್ತೆ. ಇದು ಕಾಮನ್ ಆಗಿ ಅವ್ರಿಗೆ ಕಂಡು ಬರತಕ್ಕಂಥ ಸಮಸ್ಯೆಗಳು. ಮತ್ತು ಪೂರ್ತಿ ದಿನ ನಿಂತೇ ಇರೋದರಿಂದ ಅವ್ರಿಗೆ ರಕ್ತದ ಒತ್ತಡದ ಸಮಸ್ಯೆಗಳು ಕಂಡುಬರೋಕ್ಕೆ ಶುರುವಾಗುತ್ತೆ. ಮತ್ತು ಕಾಲಲ್ಲಿ ವ್ಯಾರಿಕೋಸ್ ವೇನ್ಸ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ, ಈ ರಕ್ತನಾಳಗಳು ಹುಬ್ಬದಂಗೆ ಆಗ್ತಾ ಹೋಗುತ್ತೆ ಕಾಲುಗಳಲ್ಲಿ. ಅದರಿಂದ ಏನಾಗುತ್ತೆ, ಚರ್ಮ ಮತ್ತು ಕಪ್ಪಗಾಗ್ಲಿಕ್ಕೆ ಶುರುವಾಗುತ್ತೆ, ಗಾಯಗಳಾಗ್ಬೋದು ಬರ್ತಾ ಬರ್ತಾ. ಅದಕ್ಕೆ ವ್ಯಾರಿಕೋಸ್ ವೇನ್ಸ್ ಅಲ್ಸರ್ಸ್ ಅಂತ ಹೇಳ್ತೀವಿ. ಈ ಸಮಸ್ಯೆಗಳು ಸಾಮಾನ್ಯವಾಗಿ ಈ ಪೊಲೀಸ್ ಸಿಬ್ಬಂದಿಗಳಲ್ಲಿ ಕಂಡುಬರುತ್ತೆ. ಒಂದೆಡೆ ಸರಿಯಾದ ವ್ಯವಸ್ಥೆ ಇಲ್ಲ, ಮತ್ತೊಂದೆಡೆ ಸರಿಯಾಗಿ ನೇಮಕಾತಿ ಇಲ್ಲದೆ ಪೊಲೀಸ್ ಸಿಬ್ಬಂದಿಗೆ ಅಧಿಕ ಕೆಲಸ. ಇದೆಲ್ಲ ಸೇರಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಗೃಹ ಇಲಾಖೆ ಆದಷ್ಟು ಇದರ ಬಗ್ಗೆ ಬೇಗ ಗಮನ ಹರಿಸಬೇಕಾಗಿದೆ. ಚರಣ್ ಮೂಡಬಿದರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅನೇಕ ಪೊಲೀಸ್ ಸ್ಟೇಷನ್ಗಳ ಜೊತೆಯಲ್ಲಿ ಪೊಲೀಸರಿಗೆ ಕೊಟ್ಟಿರುವಂತಹ ಕ್ವಾರ್ಟರ್ಸ್ಗಳು, ಅದರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಗಮನಿಸ್ತಾ ಇದ್ದೀವಿ. ಬಿರುಕು ಬಿಟ್ಟಿರುವಂತಹ ಮೇಲ್ಛಾವಣಿ, ಒಂದಷ್ಟು ಕಡೆಗಳಲ್ಲಿ ಮೇಲ್ಛಾವಣಿ ಬಿದ್ದಿರುವಂಥ ಅನಾಹುತಗಳು ಕೂಡ ನಡೆದಿದೆ. ಆದರೆ ಈ ಅನಾಹುತ ಆದ ನಂತರದಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಅಥವಾ ಅನಾಹುತ ಆಗೋ ಮೊದಲೇ ಎಚ್ಚೆತ್ತುಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ ಅಂತೂ ಸದ್ಯಕ್ಕಿದೆ. ಆದರೆ ಸರ್ಕಾರ ಇದರ ಬಗ್ಗೆ ಕಿಂಚಿತ್ತೂ ಕೂಡ ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ದು ಅನೇಕ ಕಡೆಗಳಲ್ಲಿ ಗೊತ್ತಾಗಿದೆ. ಈಗಾಗಲೇ ಇದು ಈ ರೀತಿಯಾಗಿದೆ. ದುರಸ್ತಿ ಮಾಡುವಂಥ ಕಾರ್ಯಗಳ ಅನೇಕ ವರ್ಷಗಳಿಂದ ಆಗ್ತಾ ಇಲ್ಲ. ಬಜೆಟ್ನಲ್ಲಿ 106 ಕೋಟಿ ಘೋಷಣೆಗಳಾಗುತ್ತೆ ಪ್ರವೀಣ್, ಆದ್ರೆ ಅದೆಲ್ಲ ಹೋಗುತ್ತೆ, ಏನ್ ಮಾಡ್ತಾರೆ? ನೇಮಕಾತಿ ನಡೀತಾ ಇಲ್ಲ. ಒಂದು ಕಡೆಯಲ್ಲಿ ಆ ಜಟಾಪಟಿ, ಒಂದು ಕಡೆಯಲ್ಲಾದ್ರೆ ಮತ್ತೊಂದು ಕಡೆಯಲ್ಲಿ ಈ ತೊಂದರೆ, ಮನೆಯಲ್ಲೂ ತೊಂದರೆ, ಸ್ಟೇಷನ್ಗೆ ಬಂದ್ರೆ ಇಲ್ಲೂ ತೊಂದರೆ. ಅವ್ರು ಬದುಕೋದು ಹೇಗೆ? ಆರೋಗ್ಯದ ಕನ್ಸರ್ನ್ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಮನೆಯಲ್ಲಿ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಶೌಚಾಲಯಗಳ ವ್ಯವಸ್ಥೆ ಇಲ್ಲ. ಬೇಸಿಕ್ ಆಗಿರುವಂತ ಮೂಲ ಸೌಕರ್ಯಗಳೇ ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಅವ್ರ ಪರಿಸ್ಥಿತಿ ಏನಾಗಬೇಕು, ಅಥವಾ ಈಗ ಬದುಕ್ತಾ ಇರುವಂತಹ ಪರಿಸ್ಥಿತಿ ಯಾವ ರೀತಿ ಬದುಕ್ತಾ ಇದ್ದಾರೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ವಿ. ಸರ್ಕಾರ ಅನೇಕ ಭಾಗ್ಯಗಳನ್ನ ಕೊಡ್ತು. ಈ ಭಾಗ್ಯಗಳ ಸರ್ಕಾರದಲ್ಲಿ ಪೊಲೀಸ್ ಠಾಣೆಗೆ ಬಂದಿರುವಂತಹ ಈ ದೌರ್ಭಾಗ್ಯ ಇದೆಯಲ್ಲ, ಇದು ನಿಜಕ್ಕೂ ಕೂಡ ದುಸ್ಥಿತಿ. ಪೊಲೀಸ್ ಠಾಣೆ ಒಳಗೆ ಎಂಟ್ರಿ ಆದ್ರೆ ಜೀವ ಡವ. ಯಾರಾದ್ರೂ ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರೆ ಭಯ ಆಗುತ್ತೆ. ಇನ್ನು ಪೊಲೀಸರು ಅಲ್ಲೇ ಬದುಕಬೇಕು, ಅಲ್ಲೇ ಕೆಲಸ ಮಾಡಬೇಕು. ಅವ್ರ ಪರಿಸ್ಥಿತಿ ಹೇಗಿರುತ್ತೆ? ಪಾಳು ಬಿದ್ದಿದೆ ಈ ಪೊಲೀಸ್ ಸ್ಟೇಷನ್, ಅದರಲ್ಲೂ ಗಿರಿನಗರ ಹಾಳಾಗೋಗಿದೆ. ಸೋರ್ತಾ ಇದೆ ರಾಜ್ಯದ ಪೊಲೀಸ್ ಠಾಣೆಯ ಮಾಳಿಗೆ. ಅಪಾಯದಲ್ಲಿದೆ ಪೊಲೀಸ್ ಠಾಣೆಗಳು. ಆರಕ್ಷಕರು ಆತಂಕದಲ್ಲಿದ್ದಾರೆ. ಅನೇಕ ಬಾರಿ ಮನವಿಗಳನ್ನ ಮಾಡಿಕೊಂಡ್ರು, ದುರಸ್ತಿ ಮಾಡಿಕೊಡಿ ಅಟ್ಲೀಸ್ಟ್, ಅಥವಾ ಇದನ್ನ ಶಿಫ್ಟ್ ಮಾಡಿಕೊಡಿ ಅಂತ. ಅದಕ್ಕೂ ಕೂಡ ಸರ್ಕಾರ ಗಮನ ಹರಿಸದಂತೆ ಕಾಣಿಸ್ತಾ ಇಲ್ಲ. ಗೃಹ ಇಲಾಖೆ ಇದ್ರ ಬಗ್ಗೆ ಯಾವುದೇ ರೀತಿಯ ಕ್ರಮಗಳನ್ನ ಕೂಡ ತಗೊಳ್ಳೋದಕ್ಕೆ ಮುಂದಾಗಿಲ್ಲ. ಅಲ್ಲಿ ನೋಡಿ, ಕೈಯಲ್ಲಿ ಕಿತ್ತರೆ, ನಮ್ಮ ಪ್ರತಿನಿಧಿ ಕೈಯಲ್ಲಿ ಕೀಳುವಂಥ ಸಂದರ್ಭದಲ್ಲಿ ಮೇಲ್ಛಾವಣಿ ಕಿತ್ತು ಬರುತ್ತೆ, ಬಿರುಕು ಬಿಟ್ಟಿದೆ. ಇನ್ನೊಂದು ಮಳೆ ಬಂದರೆ ಬೀಳಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಯಾರು ಕೊಡ್ತಾರೆ? ಅವ್ರ ಜೀವಕ್ಕೆ ಗ್ಯಾರಂಟಿ ಯಾರು ಕೊಡ್ತಾರೆ? ಭಯದಲ್ಲೇ ಬದುಕಬೇಕಾದಂಥ ಪರಿಸ್ಥಿತಿನ. ಹಾಗಾದರೆ ಆ ಭಯದಲ್ಲಿ ಕೆಲಸ ಮಾಡೋದಕ್ಕಾದರೂ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಈ ಪ್ರತ್ಯಕ್ಷ ವರದಿಯಲ್ಲಿ ಇದೆಲ್ಲವೂ ಕೂಡ ಬಯಲಾಗಿದೆ. ನೋಡಿ, ಕೈಯಲ್ಲಿ ಕಿತ್ತರೆ ಬರುತ್ತೆ ಅಂತಂದ್ರೆ ಪ್ರವೀಣ್, ಹಾಗಾದ್ರೆ ಯಾವ ಪರಿಸ್ಥಿತಿ? ಅಲ್ಲಿ ಸರಿಯಾದ ಕಿಟಕಿ ವ್ಯವಸ್ಥೆ ಇಲ್ಲ, ಗಾಳಿ ಬೆಳಕಿನ ವ್ಯವಸ್ಥೆ ಇಲ್ಲ. ಇದೇ ರೀತಿಯಾಗಿ ಬದುಕಬೇಕು. ಅದರ ಜೊತೆಯಲ್ಲಿ ಮೇಲ್ ನೋಡಿದ್ರೆ ಮೇಲ್ಛಾವಣಿ ಬೀಳ್ತಾ ಇದೆ, ಪಕ್ಕದಲ್ಲಿ ನೋಡಿದ್ರೆ ಗೋಡೆಗಳು ಬಿರುಕು ಬಿಟ್ಟಿದೆ. ಹೇಗೆ ಬದುಕಬೇಕು ಪೊಲೀಸರು? ಹಾಗಾದ್ರೆ ಗೃಹ ಇಲಾಖೆ ಇಷ್ಟೊಂದು ತಾರತಮ್ಯ ಅಥವಾ ತಾತ್ಸಾರದ ಮನೋಭಾವನೆ ಯಾಕೆ ಅನ್ನೋ ಪ್ರಶ್ನೆ. ಅಶ್ವಿನಿ, ಒಂದು ನೋಡಿ, ಈಗ 5 ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿರೋದು. ಆ ಗ್ಯಾರಂಟಿಗಳಲ್ಲಿ ಯುವ ನಿಧಿ ಇಲ್ಲ. ಈಗ 4 ಗ್ಯಾರಂಟಿಗಳು ಅಷ್ಟೇ ತಲುಪ್ತಾ ಇರೋದು. ಈ ಗ್ಯಾರಂಟಿಗಳಿಗೆ ಎಷ್ಟು ಒತ್ತು ಕೊಡೋದು ಬದಲು ಈ ಆರಕ್ಷಕ ಇಲಾಖೆ, ಜನರ ರಕ್ಷಣೆಗೆ ಧಾವಿಸುವಂಥ ಆರಕ್ಷಕ ಇಲಾಖೆ, ಅವರ ಒಂದು ಪರಿಸ್ಥಿತಿ, ಕುಟುಂಬದ ಪರಿಸ್ಥಿತಿ, ಅವರು ಕುಟುಂಬದವರು ಯಾವ ರೀತಿಯಾಗಿ ಮನೆಯಲ್ಲಿ ಈಗ ಈ ಕ್ವಾರ್ಟರ್ಸ್ಗಳಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಮಳೆ ಬರ್ತಾ ಇದೆ ಒಂದು ವಾರದಿಂದ ನಿರಂತರವಾಗಿ ಬೆಂಗಳೂರಲ್ಲಿ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ಗೃಹ ಸಚಿವರು ಈ ಸ್ಟೋರಿಯನ್ನು ನೋಡಲೇಬೇಕು. ಆಲ್ರೈಟ್, ಒಂದು ಪ್ರತ್ಯಕ್ಷ ವರದಿ ಕೂಡ ನಮ್ಮ ಪ್ರತಿನಿಧಿ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ.
ಏನೇನು ಆಗ್ತಾ ಇದೆ ಅಲ್ಲಿ ಆ್ಯಕ್ಚುಲ್ ಆಗಿ, ಅಥವಾ ಯಾವ ರೀತಿ ವ್ಯವಸ್ಥೆ ಇದೆ ಅದನ್ನು ಪ್ರತ್ಯಕ್ಷ ವರದಿಯಲ್ಲಿ ನೋಡ್ಕೊಂಬರೋಣ ಬನ್ನಿ. ಪೊಲೀಸ್ ಸಿಬ್ಬಂದಿ ಆರೋಗ್ಯದ ಮೇಲೂ ಎಫೆಕ್ಟ್. ಇನ್ನು ಪೊಲೀಸ್ ಸಿಬ್ಬಂದಿಗಳಿಗೆ ಆರೋಗ್ಯದ ಭಾಗ್ಯ ಇಲ್ಲ ಅನ್ನೋ ಸ್ಥಿತಿಗೆ ಬಂದು ತಲುಪಿದೆ. ದಿನನಿತ್ಯ ರಸ್ತೆಯಲ್ಲಿ ಕಾಲ ಕಳೆಯೋದ್ರಿಂದ ಉಸಿರಾಟದ ತೊಂದರೆ ಹಾಗೂ ಮೂಳೆ ಸಂಬಂಧಿಸಿದ ಕಾಯಿಲೆ ಬರುತ್ತಿರುವುದು. ಈ ಬಗ್ಗೆ ತಜ್ಞರು ಹೇಳೋದು ಹೀಗೆ. ಕಾನ್ಸ್ಟೆಂಟ್ ಆಗಿ ಪೊಲೀಸವರಾಗಿರ್ಬೋದು, ಅದೇ ರೀತಿ ಹೋಮ್ ಗಾರ್ಡ್ಸ್ಗಳಾಗಿರ್ಬೋದು, ನಿರಂತರವಾಗಿ ನಿಂತ್ಕೊಂಡು ಅದೇ ಸ್ಪಾಟಲ್ಲಿ ಈ ಒತ್ತಡಕ್ಕೆ ಮಣಿದು ಸರಿಯಾದ ರೀತಿಯಲ್ಲಿ ನೀರು ಪದಾರ್ಥ ಸೇವನೆ ಮಾಡದಿರೋದ್ರಿಂದ ಈ ಒಂದು ನಿರ್ಜಲತೆ ಏನಾದರೂ ಕಾಣಿಸ್ಕೊಂಡ್ರೆ ಇದು ಸುಡು ಬಿಸಿಲು ನೀವು ನೋಡ್ದಂಗೆ 40 ದಾಟ್ತಾ ಇತ್ತು, ಕೆಲವು ಕಡೆ ಎಲ್ಲ ಒಂದು ಉಷ್ಣಾಂಶ 40 ಡಿಗ್ರಿ ಸೆಂಟಿಗ್ರೇಡ್ ಇರೋದ್ರಿಂದ ಡೆಫಿನೆಟಾಗಿ ಅವರು ತುತ್ತಾಗೋದ್ರಲ್ಲಿ ಸಂದೇಹನೇ ಇಲ್ಲ. ನೀವು ಹೇಳ್ತಾ ಇರೋದು ನಿಜಕ್ಕೂ ಸತ್ಯನೇ. ಕಾಮನ್ ಆಗಿ ಅವ್ರಿಗೆ ಉಸಿರಾಟದ ಸಮಸ್ಯೆ ಆಗುತ್ತೆ. ಲಂಗ್ಸಲ್ಲಿ ನಾವು ಈ ಎಕ್ಸ್ಪಿರೇಟ್ರಿ ವಾಲ್ಯೂಮ್ ಅಂತ ಹೇಳ್ತೀವಿ, FE1 ಮತ್ತು ಫ್ಲೋ ವಾಲ್ಯೂಮ್ಸ್ ಅಂತೀವಿ, ಅವು ಕಮ್ಮಿ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದ ಅಲರ್ಜಿಕ್ ರಿಯಾಕ್ಷನ್ ಕಾಸ್ಡ್ ಬೈ ದ ಈ ಪೊಲ್ಯೂಷನಿಂದ ಏನಾಗುತ್ತೆ. ಎರಡನೇದು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ, ಮೂಗು ಸೋರೋದು ಕ್ರಮೇಣ ಬಿಕಾಸ್ ಅಲರ್ಜಿ ಆಗಿಬಿಟ್ಟು ಮೂಗಲ್ಲಿ ಸೋರಲಿಕ್ಕೆ ಶುರು ಮಾಡುತ್ತೆ. ಇದು ಕಾಮನ್ ಆಗಿ ಅವ್ರಿಗೆ ಕಂಡು ಬರತಕ್ಕಂಥ ಸಮಸ್ಯೆಗಳು. ಮತ್ತು ಪೂರ್ತಿ ದಿನ ನಿಂತೇ ಇರೋದರಿಂದ ಅವ್ರಿಗೆ ರಕ್ತದ ಒತ್ತಡದ ಸಮಸ್ಯೆಗಳು ಕಂಡು ಬರೋಕ್ಕೆ ಶುರುವಾಗುತ್ತೆ. ಮತ್ತು ಕಾಲಲ್ಲಿ ವ್ಯಾರಿಕೋಸ್ ವೇನ್ಸ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ, ಈ ರಕ್ತನಾಳಗಳು ಹುಬ್ಬದಂಗೆ ಆಗ್ತಾ ಹೋಗುತ್ತೆ ಕಾಲುಗಳಲ್ಲಿ. ಅದರಿಂದ ಏನಾಗುತ್ತೆ, ಚರ್ಮ ಮತ್ತು ಕಪ್ಪಗಾಗ್ಲಿಕ್ಕೆ ಶುರುವಾಗುತ್ತೆ, ಗಾಯಗಳಾಗ್ಬೋದು ಬರ್ತಾ ಬರ್ತಾ. ಅದಕ್ಕೆ ವ್ಯಾರಿಕೋಸ್ ವೇನ್ಸ್ ಅಲ್ಸರ್ಸ್ ಅಂತ ಹೇಳ್ತೀವಿ. ಈ ಸಮಸ್ಯೆಗಳು ಸಾಮಾನ್ಯವಾಗಿ ಈ ಪೊಲೀಸ್ ಸಿಬ್ಬಂದಿಗಳಲ್ಲಿ ಕಂಡುಬರುತ್ತೆ. ಒಂದೆಡೆ ಸರಿಯಾದ ವ್ಯವಸ್ಥೆ ಇಲ್ಲ, ಮತ್ತೊಂದೆಡೆ ಸರಿಯಾಗಿ ನೇಮಕಾತಿ ಇಲ್ಲದೆ ಪೊಲೀಸ್ ಸಿಬ್ಬಂದಿಗೆ ಅಧಿಕ ಕೆಲಸ. ಇದೆಲ್ಲ ಸೇರಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಗೃಹ ಇಲಾಖೆ ಆದಷ್ಟು ಇದರ ಬಗ್ಗೆ ಬೇಗ ಗಮನ ಹರಿಸಬೇಕಾಗಿದೆ. ಚರಣ್ ಮೂಡಬಿದರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅನೇಕ ಪೊಲೀಸ್ ಸ್ಟೇಷನ್ಗಳ ಜೊತೆಯಲ್ಲಿ ಪೊಲೀಸರಿಗೆ ಕೊಟ್ಟಿರುವಂತಹ ಕ್ವಾರ್ಟರ್ಸ್ಗಳು, ಅದರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಗಮನಿಸ್ತಾ ಇದ್ದೀವಿ. ಬಿರುಕು ಬಿಟ್ಟಿರುವಂತಹ ಮೇಲ್ಛಾವಣಿ, ಒಂದಷ್ಟು ಕಡೆಗಳಲ್ಲಿ ಮೇಲ್ಛಾವಣಿ ಬಿದ್ದಿರುವಂಥ ಅನಾಹುತಗಳು ಕೂಡ ನಡೆದಿದೆ. ಆದರೆ ಈ ಅನಾಹುತ ಆದ ನಂತರದಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಅಥವಾ ಅನಾಹುತ ಆಗೋ ಮೊದಲು ಎಚ್ಚೆತ್ತುಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ ಅಂತೂ ಸದ್ಯಕ್ಕಿದೆ. ಆದರೆ ಸರ್ಕಾರ ಇದರ ಬಗ್ಗೆ ಕಿಂಚಿತ್ತೂ ಕೂಡ ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ದು ಅನೇಕ ಕಡೆಗಳಲ್ಲಿ ಗೊತ್ತಾಗಿದೆ. ಈಗಾಗಲೇ ಇದು ಈ ರೀತಿಯಾಗಿದೆ, ದುರಸ್ತಿ ಮಾಡುವಂಥ ಕಾರ್ಯಗಳ ಅನೇಕ ವರ್ಷಗಳಿಂದ ಆಗ್ತಾ ಇಲ್ಲ. ಬಜೆಟ್ನಲ್ಲಿ 106 ಕೋಟಿ ಘೋಷಣೆಗಳಾಗುತ್ತೆ ಪ್ರವೀಣ್, ಆದ್ರೆ ಅದೆಲ್ಲ ಹೋಗುತ್ತೆ, ಏನ್ ಮಾಡ್ತಾರೆ? ನೇಮಕಾತಿ ನಡೀತಾ ಇಲ್ಲ ಒಂದು ಕಡೆಯಲ್ಲಿ, ಆ ಜಟಾಪಟಿ ಒಂದು ಕಡೆಯಲ್ಲಾದ್ರೆ ಮತ್ತೊಂದು ಕಡೆಯಲ್ಲಿ ಈ ತೊಂದರೆ, ಮನೆಯಲ್ಲೂ ತೊಂದರೆ, ಸ್ಟೇಷನ್ಗೆ ಬಂದ್ರೆ ಇಲ್ಲೂ ತೊಂದರೆ, ಅವ್ರು ಬದುಕೋದು ಹೇಗೆ? ಆರೋಗ್ಯದ ಕನ್ಸರ್ನ್ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಮನೆಯಲ್ಲಿ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು, ಶೌಚಾಲಯಗಳ ವ್ಯವಸ್ಥೆ ಇಲ್ಲ, ಬೇಸಿಕ್ ಆಗಿರುವಂತಹ ಮೂಲ ಸೌಕರ್ಯಗಳೇ ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಅವ್ರ ಪರಿಸ್ಥಿತಿ ಏನಾಗಬೇಕು, ಅಥವಾ ಈಗ ಬದುಕ್ತಾ ಇರುವಂತಹ ಪರಿಸ್ಥಿತಿ ಯಾವ ರೀತಿ ಬದುಕ್ತಾ ಇದ್ದಾರೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ವಿ. ಸರ್ಕಾರ ಅನೇಕ ಭಾಗ್ಯಗಳನ್ನ ಕೊಡ್ತು. ಈ ಭಾಗ್ಯಗಳ ಸರ್ಕಾರದಲ್ಲಿ ಪೊಲೀಸ್ ಠಾಣೆಗೆ ಬಂದಿರುವಂತಹ ಈ ದೌರ್ಭಾಗ್ಯ ಇದೆಯಲ್ಲ, ಇದು ನಿಜಕ್ಕೂ ಕೂಡ ದುಸ್ಥಿತಿ. ಪೊಲೀಸ್ ಠಾಣೆ ಒಳಗೆ ಎಂಟ್ರಿ ಆದ್ರೆ ಜೀವ ಡವ. ಯಾರಾದ್ರೂ ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರೆ ಭಯ ಆಗುತ್ತೆ. ಇನ್ನು ಪೊಲೀಸರು ಅಲ್ಲೇ ಬದುಕಬೇಕು, ಅಲ್ಲೇ ಕೆಲಸ ಮಾಡಬೇಕು, ಅವ್ರ ಪರಿಸ್ಥಿತಿ ಹೇಗಿರುತ್ತೆ? ಪಾಳು ಬಿದ್ದಿದೆ ಈ ಪೊಲೀಸ್ ಸ್ಟೇಷನ್, ಅದರಲ್ಲೂ ಗಿರಿನಗರ ಹಾಳಾಗೋಗಿದೆ. ಸೋರ್ತಾ ಇದೆ ರಾಜ್ಯದ ಪೊಲೀಸ್ ಠಾಣೆಯ ಮಾಳಿಗೆ, ಅಪಾಯದಲ್ಲಿದೆ ಪೊಲೀಸ್ ಠಾಣೆಗಳು. ಆರಕ್ಷಕರು ಆತಂಕದಲ್ಲಿದ್ದಾರೆ. ಅನೇಕ ಬಾರಿ ಮನವಿಗಳನ್ನ ಮಾಡಿಕೊಂಡ್ರು, ದುರಸ್ತಿ ಮಾಡಿಕೊಡಿ ಅಟ್ಲೀಸ್ಟ್, ಅಥವಾ ಇದನ್ನ ಶಿಫ್ಟ್ ಮಾಡಿಕೊಡಿ ಅಂತ. ಅದಕ್ಕೂ ಕೂಡ ಸರ್ಕಾರ ಗಮನ ಹರಿಸದಂತೆ ಕಾಣಿಸ್ತಾ ಇಲ್ಲ. ಗೃಹ ಇಲಾಖೆ ಇದ್ರ ಬಗ್ಗೆ ಯಾವುದೇ ರೀತಿಯ ಕ್ರಮಗಳನ್ನು ಕೂಡ ತಗೊಳ್ಳೋದಕ್ಕೆ ಮುಂದಾಗಿಲ್ಲ. ಅಲ್ಲಿ ನೋಡಿ, ಕೈಯಲ್ಲಿ ಕಿತ್ತರೆ, ನಮ್ಮ ಪ್ರತಿನಿಧಿ ಕೈಯಲ್ಲಿ ಕೀಳುವಂಥ ಸಂದರ್ಭದಲ್ಲಿ ಮೇಲ್ಛಾವಣಿ ಕಿತ್ತು ಬರುತ್ತೆ, ಬಿರುಕು ಬಿಟ್ಟಿದೆ. ಇನ್ನೊಂದು ಮಳೆ ಬಂದರೆ ಬೀಳಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಯಾರು ಕೊಡ್ತಾರೆ? ಅವ್ರ ಜೀವಕ್ಕೆ ಗ್ಯಾರಂಟಿ ಯಾರು ಕೊಡ್ತಾರೆ? ಭಯದಲ್ಲೇ ಬದುಕಬೇಕಾದಂಥ ಪರಿಸ್ಥಿತಿನ. ಹಾಗಾದರೆ ಆ ಭಯದಲ್ಲಿ ಕೆಲಸ ಮಾಡೋದಕ್ಕಾದರೂ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಈ ಪ್ರತ್ಯಕ್ಷ ವರದಿಯಲ್ಲಿ ಇದೆಲ್ಲವೂ ಕೂಡ ಬಯಲಾಗಿದೆ. ನೋಡಿ, ಕೈಯಲ್ಲಿ ಕಿತ್ತರೆ ಬರುತ್ತೆ ಅಂತಂದ್ರೆ ಪ್ರವೀಣ್, ಹಾಗಾದ್ರೆ ಯಾವ ಪರಿಸ್ಥಿತಿ ಅಲ್ಲಿ? ಸರಿಯಾದ ಕಿಟಕಿ ವ್ಯವಸ್ಥೆ ಇಲ್ಲ, ಗಾಳಿ ಬೆಳಕಿನ ವ್ಯವಸ್ಥೆ ಇಲ್ಲ, ಇದೇ ರೀತಿಯಾಗಿ ಬದುಕಬೇಕು. ಅದರ ಜೊತೆಯಲ್ಲಿ ಮೇಲ್ ನೋಡಿದ್ರೆ ಮೇಲ್ಛಾವಣಿ ಬೀಳ್ತಾ ಇದೆ, ಪಕ್ಕದಲ್ಲಿ ನೋಡಿದ್ರೆ ಗೋಡೆಗಳು ಬಿರುಕು ಬಿಟ್ಟಿದೆ. ಹೇಗೆ ಬದುಕಬೇಕು ಪೊಲೀಸರು? ಹಾಗಾದ್ರೆ ಗೃಹ ಇಲಾಖೆ ಇಷ್ಟೊಂದು ತಾರತಮ್ಯ ಅಥವಾ ತಾತ್ಸಾರದ ಮನೋಭಾವನೆ ಯಾಕೆ ಅನ್ನೋ ಪ್ರಶ್ನೆ. ಅಶ್ವಿನಿ, ಒಂದು ನೋಡಿ, ಈಗ 5 ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿರೋದು. ಆ ಗ್ಯಾರಂಟಿಗಳಲ್ಲಿ ಯುವನಿಧಿ ಇಲ್ಲ. ಈಗ 4 ಗ್ಯಾರಂಟಿಗಳು ಅಷ್ಟೇ ತಲುಪ್ತಾ ಇರೋದು. ಈ ಗ್ಯಾರಂಟಿಗಳಿಗೆ ಎಷ್ಟು ಒತ್ತು ಕೊಡೋದು ಬದಲು ಈ ಆರಕ್ಷಕ ಇಲಾಖೆ, ಜನರ ರಕ್ಷಣೆಗೆ ಧಾವಿಸುವಂಥ ಆರಕ್ಷಕ ಇಲಾಖೆ, ಅವರ ಒಂದು ಪರಿಸ್ಥಿತಿ, ಕುಟುಂಬದ ಪರಿಸ್ಥಿತಿ, ಅವರು ಕುಟುಂಬದವರು ಯಾವ ರೀತಿಯಾಗಿ ಮನೆಯಲ್ಲಿ ಈಗ ಈ ಕ್ವಾರ್ಟರ್ಸ್ಗಳಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಮಳೆ ಬರ್ತಾ ಇದೆ ಒಂದು ವಾರದಿಂದ ನಿರಂತರವಾಗಿ ಬೆಂಗಳೂರಲ್ಲಿ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ?
ಗೃಹ ಸಚಿವರು ಈ ಸ್ಟೋರಿಯನ್ನು ನೋಡಲೇಬೇಕು. ಆಲ್ರೈಟ್, ಒಂದು ಪ್ರತ್ಯಕ್ಷ ವರದಿ ಕೂಡ ನಮ್ಮ ಪ್ರತಿನಿಧಿ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಏನೇನು ಆಗ್ತಾ ಇದೆ ಅಲ್ಲಿ ಆ್ಯಕ್ಚುಲ್ ಆಗಿ ಅಥವಾ ಯಾವ ರೀತಿ ವ್ಯವಸ್ಥೆ ಇದೆ ಅದನ್ನು ಪ್ರತ್ಯಕ್ಷ ವರದಿಯಲ್ಲಿ ನೋಡ್ಕೊಂಬರೋಣ ಬನ್ನಿ.